ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂತಹ ವಿಚಾರವನ್ನ ಹಾಗೂ ಪರಿಹಾರ ಸಹಿತವಾಗಿ ತಿಳಿಸಿದ್ದೇನೆ. ದಯವಿಟ್ಟು ನೋಡಿಲ್ಲ ಅಂದ್ರೆ ವಿಡಿಯೋ ಸೆಕ್ಷನ್ ಅಲ್ಲಿ ಇರ್ತದೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ, ಖಂಡಿತವಾಗಿ ನೋಡ್ಕೊಳ್ಳಿ. ಇದು ಶುಭ ವಿಚಾರಗಳು, ಒಳ್ಳೇದೇನಾಗಲಿದೆ ಅನ್ನುವಂಥದ್ದು. ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಲ್ಲ ಏನೇನು ಒಳ್ಳೇದಾಗಲಿದೆ ಅಂತ ಹೇಳಿ. ಸೊ ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಸಾಲಗಳ ವಿಚಾರದಲ್ಲಿ ಅನುಕೂಲ. ಅದು ತೆಗೆದುಕೊಂಡು ಸಾಲ ಇರಬಹುದು, ಕೊಟ್ಟ ಸಾಲ ಇರಬಹುದು, ಕೊಡಿಸದ ಸಾಲ ಇರಬಹುದು, ಅಥವಾ ಮಾಡಬೇಕು ಅನ್ಕೊಂಡಿರುವ ಸಾಲ ಇರಬಹುದು. ಷಷ್ಠ್ಯಾಧಿಪತಿ ವೇಗದಲ್ಲಿದ್ರು ಷಷ್ಠವನ್ನ ಪೂರ್ಣ ದೃಷ್ಟಿಯಿಂದ ಸ್ವಸ್ಥಾನವನ್ನು ನೋಡ್ತಾ ಇದ್ದಾನೆ. ಆದ್ರಿಂದ ಸಾಲಗಳ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲತ ವಾತಾವರಣ ಕಂಡು ಬರ್ತಾ ಇದೆ. ಸ್ವಲ್ಪ ಕುಜನ ಆರಾಧನೆ, ಶನಿ ಆರಾಧನೆ, ರವಿ ಆರಾಧನೆ ಬೇಕಾಗ್ತದೆ. ಖಂಡಿತವಾಗಿ ಅದನ್ನ ಮಾಡಿಕೊಂಡ್ರೆ ಸರಿ ಹೋಗ್ತದೆ. ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ ಅಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರವಿಗ್ರಹನ ಸ್ಥಾನ ಅಕ್ಟೋಬರ್ 15ರ ನಂತರ ಅಥವಾ 17ರ ನಂತರ ಅಥವಾ ಅಕ್ಟೋಬರ್ ತಿಂಗಳ ಕೊನೆ 2 ವಾರಗಳು ಚೆನ್ನಾಗಿಲ್ಲ, ಬಹಳ ಸಮಸ್ಯೆಗಳಾಗತ್ತೆ. ಆದ್ರೆ ನೀವೇನಾದ್ರೂ ನಿರುದ್ಯೋಗಿ ವೃಶ್ಚಿಕ ರಾಶಿಯಾಗಿದ್ದು ಉದ್ಯೋಗ ಬೇಕೇ ಬೇಕು ಗುರುಗಳೇ ಅಂದ್ರೆ ಅಕ್ಟೋಬರ್ ತಿಂಗಳ ಮೊದಲ 2 ವಾರಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಜಾಬ್ ಸಿಗುತ್ತೆ. ನಂತರದ 2 ವಾರಗಳಲ್ಲಿ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಬಟ್ ಮೊದಲ 2 ವಾರಗಳಲ್ಲಿ ತೀರಾ 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 ಜಾಸ್ತಿ ಚಾನ್ಸ್ ಇದೆ. ನೀವೇನೋ ಅನ್ಕೊಂಡಿರ್ತೀರ ಅದ್ಭುತ ಲೆವೆಲ್ ಅಂತ, ಆ ಲೆವೆಲ್ ಅಲ್ಲಿ ಸಿಗದೆ ಇರಬಹುದು, ಬಟ್ ಜಾಬ್ ಅಂತೂ ಸಿಗುತ್ತೆ. ನಿರುದ್ಯೋಗಿಯಾಗಿ ಅಲಿಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ಕನಿಷ್ಠ ವೇತನ, ಒಂದು ಉದ್ಯೋಗ ನಿಮಗೆ ಸಿದ್ಧವಾಗಿದೆ. ಮೊದಲ 2 ವಾರಗಳಲ್ಲಿ ಪ್ರಯತ್ನ ಮಾಡಿದ್ದಾರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಸೊ ಆದ್ರಿಂದ ಬೇಗ ನೀವು ನಿರುದ್ಯೋಗಿಗಳು ಪ್ರಯತ್ನ ಮಾಡಿ, ಅಥವಾ ಆಲ್ರೆಡಿ ಉದ್ಯೋಗದಲ್ಲಿದೆ, ಒಂದು ಪ್ರಮೋಷನ್ ಬೇಕು, ಒಂದು ಸ್ಯಾಲ್ರಿ ಬೇಕು, ಒಂದು ಟ್ರಾನ್ಸ್ಫರ್ ಆಗದೇ ಇಲ್ಲ ಬಿಡ್ರಿ. ನೀವು ಮತ್ತೆ ಜಾಸ್ತಿ ಒತ್ತಾಯ ಮಾಡಿದ್ರೆ ನಿಮ್ಗೆ ಇಷ್ಟ ಇಲ್ದಿರೋ ಜಾಗಗಳಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆದರೆ ಬಹಳ ಪ್ರಮುಖವಾಗಿ ಒಂದು ಸ್ಯಾಲ್ರಿ ಹೈಕು, ಪ್ರಮೋಷನ್ ಇತ್ಯಾದಿಗೂ ಬೇಕು ಅಂದ್ರೆ ಮೊದಲ 2 ವಾರಗಳಲ್ಲೇ ಜಾಸ್ತಿ ಪ್ರಯತ್ನ ಮಾಡಿ, ಖಂಡಿತವಾಗಿ ಒಳ್ಳೇದಾಗ್ತದೆ. ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನಿಮಗೆ ಇದನ್ನೆಲ್ಲ ಕೊಡ್ತಕ್ಕಂಥವನೇ. ಸೊ ವಿಡಿಯೋ ಎಂಡ್ ತನಕ ನೋಡಿ, ರವಿಯದ್ದೇ ರತ್ನವನ್ನು ಸಹ ಕೊಡ್ತೇವೆ, ಒಳ್ಳೇದಾಗ್ಲಿ. ಮೂರನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದಲ್ಲಿ ನಿಮ್ಮ ಯಜಮಾನರ ಆರೋಗ್ಯ ಹಾಳಾಗಿತ್ತು ಅಂತಾಗಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಸರಿ ಹೋಗುತ್ತೆ, ಅಂದ್ರೆ ಇನ್ನೂ ಚೆನ್ನಾಗಾಗತ್ತೆ. ಸೊ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರ ಯಜಮಾನರ ಆರೋಗ್ಯ ಸುಧಾರಿಸುತ್ತದೆ. ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಎಲ್ಲ ಚೆನ್ನಾಗತ್ತೆ. ಸೊ ತುಂಬಾ ಚೆನ್ನಾಗತ್ತೆ. ಅಥವಾ ದುಡ್ಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನೀವು ಯಜಮಾನರದ್ದು ಏನು ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಂದ್ರೆ ಅದು ಸಹ ವ್ಯವಸ್ಥೆ ಆಗತ್ತೆ. ಸೊ ಯೋಚಿಸುವ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಒಳ್ಳೆಯದಾಗಲಿದೆ. ದುರ್ಗಾದೇವಿ ಸೌಮಾಂಗಲ್ಯವನ್ನ ಅಭಿವೃದ್ಧಿ ಮಾಡಲಿ. ಸೊ ಚಂಡಿಕಾ ಮಹಾಚಂಡಿಕಾ ಯಾಗ ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ಎಂಡಲ್ಲಿ ನೋಡಿ, ಎಂಡ್ ತನಕ ನೋಡಿ ವಿಡಿಯೋನ. ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂದು ದೊಡ್ಡ ಪ್ರಮಾಣದ ನಷ್ಟ ಒಂದು ಅನಿರೀಕ್ಷಿತವಾಗಿ ಕೊನೆ ಕ್ಷಣದಲ್ಲಿ ತಪ್ಪುವ ಸಾಧ್ಯತೆ ಇದೆ. ಗೊತ್ತಿಲ್ಲದೆ ಶೇರ್ ಮಾರ್ಕೆಟ್ಗೆ ನಾವು ದುಡ್ಡು ಹಾಕೊಂಡ್ಬಿಟ್ಟಿದ್ದೆ, ಫುಲ್ ಲಾಸ್ ಆಗ್ಬಿಡ್ತಿತ್ತು, ಸ್ಟಾಪ್ ಲಾಸ್ ನನ್ ಬಚಾವ್ ಮಾಡ್ಬಿಡ್ತು ಅಂತಲೋ, ಯಾರೋ ಬಂದೇನೋ ಸಜೆಷನ್ ಕೊಟ್ಟರು ಅದನ್ನ ಆಕ್ಸೆಪ್ಟ್ ಮಾಡದೆ ಬಚಾವಾದೆ ಅಂತಲೋ, ಅಥವಾ ಎಲ್ಲೋ ಮೋಸ ಹೋಗ್ಬಿಡ್ತಿದ್ದೀನಿ, ನಾನು ಸ್ವಲ್ಪ ಇದ್ರೆ ನಾನು OTP ಹೇಳ್ಬಿಡ್ತಿದ್ದೆ ಸರ್, ದುಡ್ಡೆಲ್ಲ ಹೊಡೆದ್ಬಿಡ್ತಿದ್ದೆ, ನಾನು ಜಸ್ಟ್ ಮಿಸ್ಸು ಸರ್, ದೇವರೇ ಬಚಾವ್ ಮಾಡ್ದ ಸರ್, ಇಲ್ದ್ರೆ ಬಹಳ ಕಷ್ಟ ಆಗ್ಬಿಡ್ತಿತ್ತು ಅಂತಲೋ, ಏನೋ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಭಗವಂತ ನಿಮ್ಮನ್ನ ಕೊನೆ ಮುಂಟಲ್ಲಿ ಇನ್ನೇನು ತಕ್ಕಂತ ವಾಪಸ್ ಎಳೆದು ನಿಮ್ಮನ್ನು ಬಚಾವ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ದುರ್ಗಾರಾಧನೆ ಮಾಡ್ಕೊಳ್ಳಿ, ದುರ್ಗತಿ ನಾಶಿನಿ. ಆ ಯೋಗ ಇದ್ದಾಗ ಅಮ್ಮನವರ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಬೇಕು, ಖಂಡಿತವಾಗಿ ಒಳ್ಳೇದಾಗ್ತದೆ, ಯೋಚನೆ ಮಾಡಬೇಡಿ.
ಪರಿಹಾರ ನಿಮಗೆ ಕಾಪಾಡ್ತದೆ. ಇಲ್ಲಾಂದ್ರೆ ದುರ್ಗಾ ಸ್ತೋತ್ರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾ ಇರಿ, ಅಮ್ಮನವ್ರ ದೇವಸ್ಥಾನಕ್ಕೆ ಒಂದು ಕುಂಕುಮಾರ್ಚನೆ ಮಾಡಿಸಿ, ಖಂಡಿತ ಅನುಕೂಲ ಆಗತ್ತೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ವಸ್ತು ನಿಮ್ಮ ಹತ್ರ ವ್ಯರ್ಥವಾಗಿ ಬಿದ್ದಿದೆ. ನೀವು ವೃಶ್ಚಿಕ ರಾಶಿಯವರು, ಸರ್ ಬಹಳ ದಿವಸ ಬಳಸ್ತಾ ಇಲ್ಲ, ಹಂಗೆ ಇದೆ ಸರ್, ಅದನ್ನ ಸೇಲ್ ಮಾಡೋಣ ಅಂತ ಅನ್ಕಂತೀನಿ, ಸೇಲೇ ಆಗ್ತಾ ಇಲ್ಲ ಅಂತ. ಅದು ಯಾವುದೇ ವಸ್ತು ಆಗಿದ್ರಿ, ಬಹುಶಃ ಭೂಮಿ ಆಗಿದ್ರೂ ಬಂತು, ಸ್ವಲ್ಪ ನಿಮಗೆ ಅದು ಮಾರಾಟ ಮಾಡ್ತೀರಿ ಅಂದ್ರೆ ಅನುಕೂಲವಾಗಬಹುದು ಅಂತ ಕಂಡು ಬರ್ತಾ ಇದೆ. ಮಾರಾಟ ಮಾಡ್ತೀರಿ ಅಂತ ಆದ್ರೆ, ದಾಟಿಸ್ಬಿಡ್ತೀರಿ ಅಂತ ಆದ್ರೆ, ಒಂದು ಹಳೇ ಬೈಕು ಬಿತ್ತಿದೆ ಸರ್, ಸುಮ್ಮನೆ ಬಳಸ್ತಾ ಇಲ್ಲ, ಏನು ಮಾಡೋದು, ಯಾರ ಸಿಕ್ಕರೆ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ, ಸೇಲ್ ಆಗ್ಬಿಡತ್ತೆ. ಯಾವುದೋ ಒಂದು ಜಾಗ, ನಾನು ಏನು ಇದು ಮಾಡ್ತಾ ಇಲ್ಲ, ನನ್ಗೆ ಆ ಕಡೆ ಹೋಗ್ತಾ ಇಲ್ಲ, ಸುಮ್ಮನೆ ಬಿದ್ದಿದ್ದೇನೋ ಸಮಸ್ಯೆ ಆಗ್ಬೋದು, ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ, ಸೇಲ್ ಆಗ್ಬಿಡತ್ತೆ. ಸೊ ನೀವು ಬಳಸಿದ ಹಳೆಯ ವಸ್ತುಗಳು, ನೀವು ಅದನ್ನು ಮಾರಾಟ ಮಾಡ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೇಕು ಅಂದ್ಕೊಂಡಿದ್ರೆ, ನನಗೆ ಪ್ರಾಫಿಟ್ ಗೀಫಿಟ್ ಸಂಬಂಧ ಇಲ್ಲ, ಹೋದ್ರೆ ಸಾಕು, ಎಷ್ಟು ಬಂದರೂ ಪರವಾಗಿಲ್ಲ, ಸರಿ ಸೇಲ್ ಆಗ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ಅದು ಯಾವುದೇ ವಸ್ತು ಆಗಿರಬಹುದು, ಆಗ್ಬಿಡುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಅನುಕೂಲತೆಗಳಿದೆ. ಸೊ ಅಕ್ಟೋಬರ್ ತಿಂಗಳು ಅಥವಾ ಅದಕ್ಕಿಂತ ಮುಂದಿನ ದಿನಗಳಲ್ಲಾಗಲಿ ವೃಶ್ಚಿಕ ರಾಶಿಯವರ ಎಲ್ಲ ಬಾಧೆಗಳಿಗೆ ಪರಿಹಾರವಾಗಿ ವಿಶೇಷವಾಗಿ ನಾವು ಮಾಡ್ತಾ ಇರುವ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಏನು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ, ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಯಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು, ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ 3ನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು, ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ
ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.